ಹಾಯ್, ಗುಡ್ ಮಾರ್ನಿಂಗ್. ನಮ್ಮ ಬ್ಯಾಂಗ್ಳೂರ್ ಹೇಗಿದೆ? ನಾನಿವತ್ತು ಲಾಸ್ಟ್ 1 ಮಂತ್ ಬ್ಯಾಕ್ ನಾನು ನಮ್ಮ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ದುಬೈಗೆ ಬಂದಿದ್ದೆ. ಸೊ ನನ್ನ ಎಕ್ಸ್ಪೀರಿಯೆನ್ಸು ಯಾವತ್ತಾದರೂ ಒಂದು ವಿಡಿಯೋ ಮಾಡೋಣ ಅಂತ ರೀಸೆಂಟಾಗಿ ಹೊರಡೋಕ್ಕಿಂತ ಮುಂಚೆ ಒಂದು ಫೋಟೋಸ್ ವೀಡಿಯೋಸ್ ತೊಗೊಂಡಿದ್ದೆ. ಸೊ ಇದನ್ನೇ ಹೇಳೋಣ ಅಂತ ಅಂದ್ಕೊಂಡೆ. ನಾನು ದುಬೈಗೆ ಹೋಗಬೇಕಾದ್ರೆ ಆಲ್ಮೋಸ್ಟ್ ನನ್ನ ಮನೆ ಬಿಟ್ಟಾಗ 2 o'clock ಆಯಿತು. ನಂದು ಫ್ಲೈಟ್ ಬಂದು 8 o'clock ಇತ್ತು ಆ್ಯಕ್ಚುಲಿ. ಸೊ ಡಿಪಾರ್ಚರು ಚೆಕಿಂಗ್ ಎಲ್ಲ ಅಂದ್ಬಿಟ್ಟು 2:30ಗೆ ಮನೆ ಬಿಟ್ಟೆ ನೈಟಲ್ಲಿ. ಯಾವಾಗೇ ಆದರೂ ವಾಪಸ್ ಹೋಗಬೇಕಾದ್ರೆ ಒಂಥರ ಬೇಜಾರಾಗುತ್ತೆ, ಎಲ್ಲರನ್ನೂ ಬಿಟ್ಟು ಹೋಗಬೇಕು ಅಂತ. ಇನ್ನೊಂದು ಕಡೆ ನಮ್ಮ ಏರ್ಪೋರ್ಟ್ ನೋಡಿದ ತಕ್ಷಣ ನನಗೆ ಸ್ಮೈಲ್ ಬರುತ್ತೆ. ಎಷ್ಟು ಚೆನ್ನಾಗಿದೆ ನಮ್ಮ ಏರ್ಪೋರ್ಟು, ಎಷ್ಟು ಕ್ಲೀನೆಸ್ಸಾಗಿ ಮೇಂಟೈನ್ ಮಾಡಿದ್ದಾರೆ. ನಮ್ಮದು ಒಳ್ಳೆ ಇಂಟರ್ನ್ಯಾಷನಲ್ ಲೆವೆಲ್ಗೂ ಯಾವುದಕ್ಕೂ ಕಡಿಮೆ ಇಲ್ಲ ಗುರು ಅನಿಸುತ್ತೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ಆ್ಯಕ್ಚುಲಿ ನಾನು ಎಲ್ಲರಿಗೂ ಒಂದು ಟಿಪ್ ಹೇಳಬೇಕು. ನೀವು ಯಾವುದೇ ಎಲ್ಲೇ ಕಡೆ ಹೋಗ್ತಾ ಇರಲಿ, ಏನಾದರೂ ಲಗೇಜ್ ಜಾಸ್ತಿ ಇದ್ದರೆ, ಅರ್ಲಿಯರ್ ನನಗೆ ಇದು ಗೊತ್ತಿರಲಿಲ್ಲ. ವೆಯ್ಟ್ ಮಿಷಿನೆಲ್ಲ ಮನೇಲೇ ಚೆಕ್ ಮಾಡಿಕೊಂಡು ತುಂಬ ಸರ್ಕಸ್ ಮಾಡ್ತಿದ್ದೆ. ಈ ಸಲ ಮನೇಲೇ ಚೆಕ್ ಮಾಡ್ಕೊಂಡು ವೆಯ್ಟ್ ಮಿಷಿನ್ ತಂದಿದ್ದೆ. ಬಟ್ ಪ್ರಾಬ್ಲಮ್ ಏನಾಯಿತು ಅಂದರೆ ಲಗೇಜ್ ಜಾಸ್ತಿ ಅನಿಸ್ತಾನೇ ಇತ್ತು ನನಗೆ. ಆಚೆ ಕಡೆ ಪಾಪ ಈ ಮೇಡಮ್ ಅಲ್ಲಿ ನನಗೆ ಹೆಲ್ಪ್ ಮಾಡಿದ್ರು. ಅಲ್ಲೇ ವೆಯ್ಟ್ ಮಿಷಿನ್ ಇದೆ, ಚೆಕ್ ಮಾಡಿ ವೆಯ್ಟ್ ಚೆಕ್ ಮಾಡಿಕೊಂಡು ಆಮೇಲೆ ಒಳಗಡೆ ಹೋಗಿ. ಯಾಕಂದರೆ ಒಳಗಡೆ ಒಂದು ಸಲ ಹೋದರೆ ಆಚೆ ಕಡೆ ಬಿಡೋಲ್ಲ ವೆಯ್ಟ್ ಮಿಷಿನ. ನೀವು ನೋಡ್ಬೋದು ನನ್ನ ಬ್ಯಾಗೇಜ್ ತುಂಬ ಜಾಸ್ತಿ ಇದೆ. ಸೊ ಮೋರ್ ದೆನ್ 7 kgs ಜಾಸ್ತಿ ಇತ್ತು ನಂದು ಆ್ಯಕ್ಚುಲಿ. ಸೊ ತುಂಬ ಸರ್ಕಸ್ ಮಾಡಿದೆ. ಅದನ್ನು ಎಷ್ಟು ಸರ್ಕಸ್ ಮಾಡಿ, ನನ್ನ ಜೊತೆ ಯಾರೂ ಬಂದಿರಲಿಲ್ಲ ವಾಪಸ್ ಕೊಡೋಕ್ಕೆ. ಸೊ ಮೋಸ್ಟ್ ಆಫ್ ದ ಐಟಮ್ಸ್ ನಾನು ಅಲ್ಲೇ ಬಿಡಬೇಕಾಯಿತು. ಸೊ ನೀವೇನಾದರೂ ಆ ಥರ ಮಾಡಬೇಡಿ. ಸೊ ಯಾರಾದರೂ ಒಬ್ಬರನ್ನ ಕರ್ಕೊಂಬನ್ನಿ ನಿಮ್ಮ ಜೊತೆ. ಸೊ ದಟ್ ಅವ್ರು ಅಟ್ಲೀಸ್ಟ್ ವಾಪಸ್ ಹೋಗ್ಬೇಕಾದ್ರೆ ಎತ್ಕೊಂಡು ಹೋಗ್ಬೋದು. ಅಂತೂ ಇಂತೂ ಹೇಗೋ ಸೆಗ್ರಿಗೇಟ್ ಮಾಡಿ ಒಳಗಡೆ ಹೋದಾಗ ನನಗೆ ಎಷ್ಟು ಬ್ಯೂಟಿಫುಲ್ ಅನಿಸ್ತಾ ಇದೆ ನೋಡಿ. ಹೌ ಬ್ಯೂಟಿಫುಲ್ ಅಂದರೆ ಅಮೇಝಿಂಗ್. ತುಂಬ ಚೆನ್ನಾಗಿದೆ ಅಲ್ವಾ? ನಮ್ಮ ಏರ್ಪೋರ್ಟ್ ನೋಡ್ತಾ ಇದ್ರೇ ನಾನು ಆಗಲೇ ಇಂಟರ್ನ್ಯಾಷನಲಲ್ಲೇನೋ ಇದೀನೇನೋ ಆ ಥರ ಲೆವೆಲಲ್ಲೇ ಇದೆ ಅನಿಸುತ್ತೆ. ಸೊ ನೈಸ್ ಮತ್ತು ಕ್ಲೀನ್, ವೆಲ್ ಮೇಂಟೈನ್ಡ್. ಈವನ್ ವಾಶ್ರೂಮ್ಸ್ ಆಲ್ಸೋ ವೆಲ್ ಮೇಂಟೈನ್, ತುಂಬ ಚೆನ್ನಾಗಿದೆ. ನಾನು ಆ್ಯಕ್ಚುಲಿ ಸೆಕ್ಯೂರಿಟಿ ಚೆಕ್ಕು ಎಲ್ಲ ಆದಮೇಲೆ ವಾಪಸ್ ಹೋಗಬೇಕಾದ್ರೆ ನಂದು ಗೇಟ್ ತುಂಬ ದೂರ ಇತ್ತು. ನಾನು ನಡ್ಕೊಂಡು ಹೋಗ್ತಿದ್ದೆ. ಲ್ಯಾಪ್ಟಾಪ್ ಬ್ಯಾಗ್ ಒಂದು ಕಡೆ. ಪಾಪ ಈ ಸರ್ ರೈಡ್ ಬನ್ನಿ ಮೇಡಮ್. ನನಗೆ ಗೊತ್ತಿರಲಿಲ್ಲ ಇಷ್ಟು ದಿವಸ ಬ್ಯಾಂಗ್ಳೂರು ಏರ್ಪೋರ್ಟ್ಗೆ ನಾನು ಬಂದು ಹೋಗಿ ಮಾಡ್ತೀನಿ. ಇಂಟರ್ನ್ಯಾಷನಲ್ಗೆಲ್ಲ ಹೋಗಬೇಕಾದ್ರೂ ನಂಗೆ ಗೊತ್ತೇ ಇರಲಿಲ್ಲ ಇದು ಫ್ರೀ ಇರುತ್ತೆ ಅಂತ. ನಾನು ಚಾರ್ಜ್ ಮಾಡ್ತಾರೆ ಅಂದ್ಕೊಂಡಿದ್ದೆ. ಬಟ್ ರಿಯಲಿ ಎಷ್ಟೊಂದು ಜನಕ್ಕೆ ಗೊತ್ತೇ ಇಲ್ಲ. ನೀವೆಲ್ಲಾದರೂ ಹೋಗ್ಬೇಕು ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡಬೇಕಾದ್ರೆ ಇದರ ಬಗ್ಗೆ ಡ್ರೈವರ್ಸ್ ಇರ್ತಾರೆ. ಅವರೇ ನನ್ನ ಕರೆದ್ರು. ನಂದು ಲಗೇಜ್ ಎಷ್ಟೊಂದು ಹೆವಿ ಇತ್ತು. ನಂದು ನೋಡ್ಬೋದು ಗೇಟು ಯಾವುದು ಎಂಡ್ ಅಂದರೆ ಸಖತ್ತು ದೂರ ಇದೆ. ನನಗೆ ಕೊಟ್ಟಿರೋ ಎಂಡ್ ಅಲ್ಲಿ ನಡ್ಕೊಂಡು ಹೋಗೋಷ್ಟಲಾಗಿದೆ. ಸಖತ್ ಸುಸ್ತಾಗ್ತಿತ್ತು ನನಗೆ. ಯಾಕೆಂದರೆ ನನ್ನ ಲ್ಯಾಪ್ಟಾಪ್ ಬ್ಯಾಗು, ನನ್ನ ವೆನೈಟಿ ಬ್ಯಾಗು, ಟ್ರಾಲಿ ಬ್ಯಾಗು, ಅದ್ರ ಜೊತೆ ಇನ್ನೊಂದು ಸ್ಮಾಲ್ ಬ್ಯಾಗ್ ಇಟ್ಕೊಂಡಿದ್ದೆ. ನೀವು ನೋಡ್ಬೋದು ಎಷ್ಟು ದೂರ ಇದೆ ಅಂದರೆ ಸಖತ್ ದೂರ ಇದೆ. ಅಷ್ಟರಲ್ಲಿ ನಡೆಯೋಕ್ಕಾಗ್ತಾ ಇರಲಿಲ್ಲ. ಬಟ್ ನಾನು ಈ ಬಗ್ಗಿ ಡ್ರೈವರ್ ಬ್ರದರ್ಗೆ ಥ್ಯಾಂಕ್ ಯು ಸೋ ಮಚ್. ನನ್ನ ಆ ಒಂದು ಎಂಡಿಂದ ಅನದರ್ ಎಂಡ್ಗೆ ಈ ಜಸ್ಟ್ ಪಿಕ್ ಮೀ ಆ್ಯಂಡ್ ಅಗೇನ್ ಈ ಡ್ರಾಪ್ ಮೀ ದೇರ್. ನಂಗೆ ತುಂಬ ಖುಷಿ ಆಯಿತು. ಇದು ನಾನೇ ಮೊದಲಾಗಿ ನನಗೆ ಗೊತ್ತಿರಲಿಲ್ಲ ಈ ವಿಷಯ. ಯಾರಾದರೂ ಬರೋರಿದ್ದರೆ ಇದೊಂದು ಯೂಸ್ಫುಲ್ ಇನ್ಫಾರ್ಮೇಷನ್ನು ಯೂಸ್ ಮಾಡ್ಕೊಳ್ಳಿ. ಬಗ್ಗೀಸು ಬಂದು ಅವ್ರು ಚಾರ್ಜ್ ಮಾಡಲ್ಲ. ಪಾಪ ಅವ್ರ ಡ್ಯೂಟಿನೇ ಯಾವ್ದು ಏಜ್ ಪೀಪಲ್ ಅಂತಲ್ಲ. ನಿಮಗೆ ಲಗೇಜ್ ಜಾಸ್ತಿ ಇದು ತುಂಬ ದೂರ ಇದೆ ಗೇಟು, ಇಲ್ಲ ಆಗಲೇ ಆಲ್ಮೋಸ್ಟ್ ಬೋರ್ಡಿಂಗ್ ಹತ್ರ ಟೈಮ್ ಆಗೋಗ್ಬಿಟ್ಟಿದೆ ಅಂದರೆ ಇದು ಯೂಸ್ ಮಾಡ್ಕೊಳ್ಳಿ ಅಲ್ವಾ? ಯು ಕ್ಯಾನ್ ಜಸ್ಟ್ ಆರಾಮ್ಸೆ ಎಂಜಾಯ್. ಇಲ್ಲ ನಾನು ನಡ್ಕೊಂಡು ಎಕ್ಸ್ಪ್ಲೋರ್ ಮಾಡ್ತೀನಿ ಅಂದರೆ ಇಟ್ಸ್ ಅಪ್ ಟು ಯು.